ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಪ್ರಮೋದ್ ಭಾರತೀಯ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಮ್ಮ ಭಾರತ ದೇಶವನ್ನು ಸರ್ವಧರ್ಮ ಸಮನ್ವಯತೆಯ ಗೂಡು ಅಂತಾನೆ ಕರೆಯಲಾಗುತ್ತೆ. ಭಾರತಾಂಬೆಯ ಮಡಿಲಿನಲ್ಲಿ ಹಿಂದೂ ದೇವಾಲಯಗಳಲ್ಲದೆ ಮುಸ್ಲಿಂ ದರ್ಗಾಗಳು, ಜೈನ ಬಸದಿಗಳು, ಚರ್ಚ್ಗಳು, ಬೌದ್ಧ ಸ್ತೂಪಗಳು ಸಹ ಇದೆ. ಎಲ್ಲಾ ಧರ್ಮದ ಜನರಿಗೂ ನೆಲೆಬೀಡು ನಮ್ಮ ಭಾರತ ದೇಶ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಜೀವನದ ಜಂಜಾಟಗಳಿಗೆ ಒಂದು ಸಣ್ಣ ಬ್ರೇಕ್ ಕೊಟ್ಟು ನಿಸರ್ಗದ ಮಡಿಲಿಗೆ ನಾನ್ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡವರೆಗೂ ಪೂರ್ತಿ ನೋಡಿ ಅಂತ ಕೇಳ್ಕೊಂತೀನಿ. ಬನ್ನಿ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಒಂದ್ ಕಡೆ ನೀರು, ಒಂದ್ ಕಡೆ ಗ್ರೀನ್ರಿ, ಒಂದ್ ಕಡೆ ಸುತ್ತ ಬೆಟ್ಟ. ಇದ್ರ ಮಧ್ಯ ಇರುವಂತ ಈ ಬೆಟ್ಟನ ಮಂದಾರಗಿರಿ ಅಂತ ಕರೀತಾರೆ. ಹಾಗೆ ಇದನ್ನ ಬಸದಿ ಬೆಟ್ಟ ಅಂತ ಕರೀತಾರೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದೇನೆ ಮಂದಾರಗಿರಿ ಎಂಟ್ರೆನ್ಸು. ನಿಮಗೆ ಮಂದಾರಗಿರಿ ಬೆಟ್ಟ ಮೇಲಕ್ಕೆ ಹೋಗೋಕ್ಕೆ ಎರಡು ದಾರಿ ಇದೆ. ಒಂದು ಈ ಥರ ಮೆಟ್ಲು ಹತ್ಕೊಂಡು ಹೋಗ್ಬೋದು. ಈ ಮೆಟ್ಲುಗಳು ಆಲ್ಮೋಸ್ಟ್ ಒಂದು 500ರಿಂದ 600 ಮೆಟ್ಲುಗಳೇ ಇದೆ. ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ಬಟ್ ವಯಸ್ಸಾಗಿರೋರು ಸ್ವಲ್ಪ ಕಷ್ಟ. ಇದನ್ನು ಬಿಟ್ಟರೆ ನೀವು ಗಾಡಿನಲ್ಲೂ